ഭയവുമില്ല. ഉന്നതനെന്നോടു കൂടെയുണ്ട്, തന്നിടുന്ന ആശ്വാസം തൻ വഴിയാൽ. എനിക്കൊരു വിരുന്നു നീ ഒരുക്കിടുന്നു, എന്നുടെ വഴികളിൽ നടുവിൽ. ശിരസിനെ അഖിലവും അനുദിനവും പൂശുന്നു സൗരഭ്യ തൈലമതാൽ. എന്നുടെ പാനപാത്രം ദിനവും ഉന്നതൻ കരുണയാൽ കവിഞ്ഞിടുന്നു. നന്മയും കരുണയും എന്നായുസിൻ ഉണ്മയ തുടർന്നിടും ദിനവുമഹോം. സ്വർഗീയാലയം തന്നിടി ഞാൻ ദീർഘകാലം വസിക്കും ശുഭമായി. യാഹന്ന ദൈവമെന്നിടയനാവും, യാതൊരു പച്ചപ്പുൽപ്പുറത്തെന്നെ കിടത്തുന്നവൻ. നിശ്ചല ജലമെന്നെ കുടിപ്പിക്കുന്നു. അമ്മച്ചി പ്രാർത്ഥിച്ചേ. സ്നേഹം നടന്ന സ്വർഗീയ പിതാവേ, ഈ സന്ധ്യാസമയത്തിനായിട്ട് സ്തോത്രം. ഈ പകൽക്കാലം ഞങ്ങളെ കാത്തു വരുവാനില്ല. ദൈവത്തിന് നന്ദിയുള്ള സ്തോത്രാവത്തനർത്ഥങ്ങളും രോഗദുഃഖാദികളെല്ലാം വിടുവിച്ചതിനായിട്ട് സ്തോത്രം ചെയ്യുന്നു. കർത്താവേ, ഞങ്ങളുടെ പ്രിയപ്പെട്ട കുഞ്ഞുങ്ങളൊക്കെ അകലെയായിരിക്കുന്നവരെ കാത്തുകൊള്ളണം. ഇവിടെയായിരിക്കുന്ന കുഞ്ഞുങ്ങളെ ഏൽപ്പിച്ച് പ്രാർത്ഥിക്കുന്നു. എല്ലാവരും ദൈവത്തിൽ ആശ്രയിച്ച് സന്തോഷത്തോടെ സമാധാനത്തോടെ ആയിരിക്കാൻ സഹായിക്കണമേ. ഹല്ലേലൂയ, ദൈവത്തിന് സ്തോത്രം ചെയ്യുന്നു. അടക്കപ്പെട്ട കുഞ്ഞാടിൻ്റെ മഹത്വം പ്രാർത്ഥിപ്പാനുള്ള കൃപ തരണമേ കർത്താവേ. എല്ലാവത്തിനടുത്തും ഞങ്ങളെ രക്ഷിക്കണമേ. ദൈവമേ, രാത്രി ആലസ്യവുമായി കിടന്നുറങ്ങുവാനും ദൈവത്തെ ധ്യാനിച്ചു കൊണ്ട് കിടന്നുറങ്ങുവാൻ സഹായിക്കണമേ. അപ്പാ, സ്തോത്രം ചെയ്യുന്നു, സ്തോത്രം ചെയ്യുന്നു. രുക്മിണിയുടെ പ്രിയപ്പെട്ടവരെ ഓർത്ത് പ്രാർത്ഥിക്കുന്നു, കാത്തുകൊള്ളണമേ. അതുപോലെ കർത്താവേ, തങ്കമ്മയുടെയും മോളുടെയും അടിയൻ്റെയും പ്രിയപ്പെട്ടവരെല്ലാം ഏൽപ്പിച്ച് പ്രാർത്ഥിക്കുന്നു. വരാനായിട്ട് ഒരുങ്ങിയിരിക്കുന്ന കൊച്ചുമോനെ കുടുംബത്തെ ഓർത്ത് പ്രാർത്ഥിക്കുന്നു. യാത്രയിലൊക്കെ കൂടെ ഇരിക്കണമേ. ഹല്ലേലൂയ, ദൈവത്തിന് സ്തോത്രം. തക്ക സമയത്ത് വന്ന് കാണുവാൻ കർത്താവിനെ സ്തുതിപ്പാനും ഇടയാക്കണമേ. ഹല്ലേലൂയ, ദൈവത്തിന് സ്തോത്രം ചെയ്യുന്നു. ദൈവമേ സ്തോത്രം, ദൈവമേ സ്തോത്രം. അടിയൻ്റെ ഉറവോടെല്ലാം ക്ഷമിക്കണമേ. പ്രാർത്ഥിക്കാനുള്ള ഉപകരണമേ. എല്ലാ നന്മകളാലും നിറയ്ക്കണമേ. യേശുവിൻ്റെ വിലയേറിയ നാമത്തിൽ തന്നെ. ನಮ್ಮನ್ನು ಭಾಳ ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೀನಿ ಸ್ವಾಮಿ. ಕರ್ತನೆ, ಸಾಯಂಕಾಲದ ವೇಳೆಯಲ್ಲಿ ಕರ್ತನೆ ನಾವೆಲ್ಲರೂ ಒಟ್ಟಾಗಿ ಸೇರಿ ನಿಮ್ಮನ್ನು ಸ್ತುತಿಸಿ ಕೊಂಡಾಡುವುದಕ್ಕೆ ನಮಗೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ ದೇವರೇ. ಕರ್ತನೆ, ಕುಟುಂಬದಲ್ಲಿ ಕರ್ತನೆ ಈ ರಾತ್ರಿ ವೇಳೆಯಲ್ಲಿ ಕರ್ತನೆ ನಿಮ್ಮನ್ನು ಸ್ತುತಿಸಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ಇದುವರೆಗೂ ನಡೆಸಿದ ದೇವರನ್ನು ಮುಂದೆಯೂ ಕಾಯಲು ಶಕ್ತರಾಗಿದ್ದೀರಾ ಸ್ವಾಮಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ ದೇವರೇ. ಕರ್ತನೆ, ವಿಶೇಷವಾಗಿ ಕರ್ತನೆ ಕುಟುಂಬದಲ್ಲಿ ಕರ್ತನೆ ನಾನು ಬಂದು ಸೇರಿರುವಾಗ ಕರ್ತನೆ ಅದು ಆಶೀರ್ವಾದಕರವಾಗಿ ಮಾರ್ಪಡಬೇಕಾಗಿ ನಾನು ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ ಸ್ವಾಮಿ. ಈ ಕುಟುಂಬಕ್ಕೆ ಸಂಬಂಧಪಟ್ಟ ಪ್ರತಿಯೊಬ್ಬರನ್ನು ನಿಮ್ಮ ಕರಗಳಲ್ಲಿ ಕೊಡ್ತಾ ಇದ್ದೀನಿ ಸ್ವಾಮಿ. ಎಲ್ಲರನ್ನು ಆಶೀರ್ವದಿಸಿ ಬಲಪಡಿಸಿ ಕರ್ತನೆ. ಇಲ್ಲಿ ತಲೆ ತಗ್ಗಿಸಿರೋ ಎಲ್ಲರನ್ನು ನಿಮ್ಮ ಕರಗಳಲ್ಲಿ ಕೊಡ್ತಾ ಇದ್ದೀನಿ ರಾಜ. ಅಮ್ಮಚ್ಚಿಯನ್ನು ನೀವು ಆಶೀರ್ವದಿಸಿ ಬಲಪಡಿಸಿ ಕರ್ತನೆ. ಒಳ್ಳೆ ಆರೋಗ್ಯವನ್ನು ಕೊಡಬೇಕಾಗಿ ನಾನು ಸ್ತೋತ್ರ. ಒಳ್ಳೆ ಜ್ಞಾಪಕ ಶಕ್ತಿಯನ್ನು, ಒಳ್ಳೆ ಶಕ್ತಿಯನ್ನು ಕರ್ತನೆ. ದೇವರ ವಾಕ್ಯವನ್ನು ಎಲ್ಲರಿಗೂ ಸಾರುವಾಗಿ ಕರ್ತನೆ ನಮ್ಮನ್ನು ಬಲಪಡಿಸುವಾಗೆ ಕರ್ತನೆ ಅಜ್ಜಿಯನ್ನು ಮಾರ್ಪಡಿಸಬೇಕಾಗಿ ನಾನು ಬಲಪಡಿಸಬೇಕಾಗಿ ನಾನು ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ ಸ್ವಾಮಿ. ಕರ್ತನೆ, ತಂಗಮಾಟಿಯನ್ನು ನೋಡಾಂಟಿಯನ್ನು ನಿಮ್ಮ ಕರಗಳಲ್ಲಿ ಕೊಡ್ತಾ ಇದ್ದೀನಿ ಸ್ವಾಮಿ. ಆಶೀರ್ವದಿಸಿ ಬಲಪಡಿಸಿ ಕರ್ತನೆ. ಪೂಜಾವನ್ನು ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ವಾಮಿ. ಆ ಕುಟುಂಬವನ್ನೆಲ್ಲರನ್ನು ಆಶೀರ್ವದಿಸಿ ಬಲಪಡಿಸಿ ಕರ್ತನೆ. ಅವ್ರು ಮಾಡುವ ಕೆಲಸಗಳನ್ನೆಲ್ಲ ನೀವು ಆಶೀರ್ವದಿಸಿ. ಅವ್ರು ಮಾಡುವ ಸೇವೆಯಲ್ಲಿ ನೀವು ನೆಲೆಗೊಳ್ಳಬೇಕಾಗಿ ನಾನು ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ ಸ್ವಾಮಿ. ಅವರು ಹೋಗುವಾಗ ಬರುವಾಗ ಜೊತೆಲಿದ್ದು ನಡೆಸಿ ಸ್ವಾಮಿ. ಶೆಬ್ಬಿನ ಕರ್ತನೆ, ಶೆಬ್ಬಿನ ತಂಗಿಯನ್ನು ಕುಟುಂಬ ಅವರೆರಡು
ಎರಡು ಕುಟುಂಬಗಳಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ವಾಮಿ. ಅವ್ರ ಕುಟುಂಬಗಳನ್ನು ಆಶೀರ್ವದಿಸಿ ಬಲಪಡಿಸಿ ಕರ್ತನೆ. ಶೆಡ್ಡಿ ತಂಗಿಗೆ ಕರ್ತನೆ ಮಕ್ಕಳಿಲ್ಲ ಆತನ ಅವ್ರು ಪ್ರಾರ್ಥನೆ ಮಾಡೋದು ಕರ್ತನೆ ನೀವು ತಾನೇ ಸದುತ್ತರ ಅವ್ರು ದಯಪಾಲಿಸಬೇಕಾಗಿ ನಾನು ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ ಸ್ವಾಮಿ. ಶೇನಿ ಆಂಟಿ ಕುಟುಂಬ ನಿಮ್ಮ ಕಣ್ಣಲ್ಲಿ ಕೊಡ್ತಾ ಇದ್ದೀನಿ ಸ್ವಾಮಿ. ಮಕ್ಕಳನ್ನು ಆಶೀರ್ವದಿಸಿ ಬಲಪಡಿಸಿ ಕರ್ತನೆ. ಇಬ್ಬರು ಮದುವೆ ಪ್ರಾಯದ ಮಕ್ಕಳಾಗಿದ್ದಾರೆ ಸ್ವಾಮಿ. ಅವ್ರಿಗೆ ಒಳ್ಳೆ ಅವಕಾಶಗಳನ್ನು ಕೊಟ್ಟು ಕರ್ತನೆ, ಒಳ್ಳೆ ಜ್ಞಾನವನ್ನು ಕೊಟ್ಟು ಕರ್ತನೆ, ಅವರಿಗೆ ಒಳ್ಳೆಯ ಹೆಂಡತಿಯನ್ನು ಗಂಡನನ್ನು ಕರ್ತನೆ ಅವ್ರು ನೀವು ತಾನೇ ಒದಗಿಸ್ಕೊಡ್ಬೇಕಾಗಿ ನಾನು ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ ಸ್ವಾಮಿ. ಅದೇ ಪ್ರಕಾರವಾಗಿ ಕರ್ತನೆ ಇಲ್ಲಿ ನಡೆಯುವ ಸಭೆಯನ್ನು ನಿಮ್ಮ ಕರಗಳಲ್ಲಿ ಕೊಡ್ತಾ ಇದ್ದೀನಿ. ಸಭೆಯನ್ನು ಆಶೀರ್ವದಿಸಿ ಬಲಪಡಿಸಿ ಕರ್ತನೆ. ಸಭೆಗೆ ಬರುವ ಪ್ರತಿಯೊಬ್ಬರನ್ನು ನಿಮ್ಮ ಕರಗಳಲ್ಲಿ ಕೊಡ್ತಾ ಇದ್ದೀನಿ ರಾಜ್ಯ. ಅವರನ್ನೆಲ್ಲ ಆಶೀರ್ವದಿಸ್ರಿ ಸ್ವಾಮಿ. ಹಾಗೆ ಕರ್ತನೆ ಬೆಂಗಳೂರಲ್ಲಿರೋ ಡ್ಯಾಡಿ ಕುಟುಂಬವನ್ನು ನಿಮ್ಮ ಕರಗಳಲ್ಲಿ ಕೊಡ್ತಾ ಇದ್ದೀನಿ ಸ್ವಾಮಿ. ಡ್ಯಾಡಿಗಿರುವ ಅನಾರೋಗ್ಯದ ಕೊರತೆಯನ್ನು, ಮಮ್ಮಿಗಿರುವ ಅನಾರೋಗ್ಯದ ಕೊರತೆಯನ್ನೆಲ್ಲ ಯೇಸುವಿನ ನಾಮದಲ್ಲಿ ತೆಗೆದುಹಾಕಬೇಕಾಗಿ ನಾನು ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ ಸ್ವಾಮಿ. ಕರ್ತನೆ ಅವರಲ್ಲಿ ಸೇವೆ ಮಾಡುವ ಕರ್ತನೆ ನೀವು ಆಶೀರ್ವದಿಸಬೇಕು ಸ್ವಾಮಿ. ಕರ್ತನೆ ಸಭೆಯನ್ನು ಆಶೀರ್ವದಿಸಿ ಸಭೆಗೆ ಬರುವ ಎಲ್ಲ ಮಕ್ಕಳನ್ನು ಕರ್ತನೆ, ಎಲ್ಲ ಕುಟುಂಬದವರನ್ನು ಕರ್ತನೆ, ಕುಟುಂಬಗಳಲ್ಲಿರುವ ಪ್ರತಿಯೊಬ್ಬೊಬ್ಬರನ್ನು ನಿಮ್ಮ ಕರಗಳಲ್ಲಿ ಕೊಡ್ತಾ ಇದ್ದೀನಿ ಸ್ವಾಮಿ. ಅವರನ್ನೆಲ್ಲ ಆಶೀರ್ವದಿಸಿ ಬಲಪಡಿಸಿ ಕರ್ತನೆ. ಸಾಸಿವೆ ಕಾಳಷ್ಟು ನನಗೋಸ್ಕರ ನನ್ನ ಕುಟುಂಬಕ್ಕೋಸ್ಕರ ಸಹಾಯ ಮಾಡಿದ ಕೈಗಳನ್ನು ನಿಮ್ಮ ಎಲ್ಲ ಕೈಗಳನ್ನು ನಿಮ್ಮ ಕರಗಳಲ್ಲಿ ಕೊಡ್ತಾ ಇದ್ದೀನಿ ಸ್ವಾಮಿ. ಅವ್ರಿಗೆ ಕರ್ತನೆ 1ಕ್ಕೆ 10ರಷ್ಟು 100ರಷ್ಟು ಕರ್ತನೆ ಹೆಚ್ಚಿಸುವಾಗಿ ಕರ್ತನೆ ಕೃಪೆ ಮಾಡಬೇಕಾಗಿ ನಾನು ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ ಸ್ವಾಮಿ. ಅದೇ ಪ್ರಕಾರವಾಗಿ ಅದೇ ಅಪ್ಪು ಅಭಿಯಾನ್ ಜ್ಯೂಸ್ ಚಂದ್ರವನ್ನು ನಿಮ್ಮ ಕರಗಳಲ್ಲಿ ಕೊಡ್ತಾ ಇದ್ದೀನಿ ಸ್ವಾಮಿ. ಅವರು ಮಾಡುವ ಕೆಲಸಗಳಲ್ಲಿ ನೀವು ಕರ್ತನೆ ಇರಬೇಕು ಸ್ವಾಮಿ. ಅವರ ಪ್ರಯಾಣಗಳಲ್ಲಿ ನಿಮ್ಮ ಜೊತೆ ಇರಬೇಕು ಸ್ವಾಮಿ. ಅವರನ್ನು ಜ್ಞಾನದಿಂದ ತುಂಬಿಸಿ ಕರ್ತನೆ ನಿಮ್ಮ ಮಕ್ಕಳಾಗಿ ಕರ್ತನೆ ನಿಮ್ಮ ದಾರಿಯಲ್ಲಿ ನಿಮ್ಮ ಮಾರ್ಗದಲ್ಲಿ ಕರ್ತನೆ ನಿಮ್ಮ ಭಯದಿಂದ ಕರ್ತನೆ ಮಕ್ಕಳು ಜೀವಿಸುವಾಗೆ ಸಹಾಯ ಮಾಡಿ ಸ್ವಾಮಿ. ಅಂಜು ಚಂದ್ರ ಮಾಡುವ ಸೇವೆಯನ್ನು ನೀವು ಆಶೀರ್ವದಿಸಿ ಕರ್ತನೆ ಸೇವೆಯಲ್ಲಿ ಬಲಗೊಳ್ಳುವಾಗೆ ಸಹಾಯ ಮಾಡಿ ಸ್ವಾಮಿ. ಅವರಿಗೆ ಸಂತಾನ ಫಲವನ್ನು ಕೊಡಬೇಕಾದ್ರೆ ನಾನು ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ ಸ್ವಾಮಿ. ಅದೇ ಪ್ರಕಾರ ಕರ್ತನೆ ಕೋಲಾರ ರಾಷ್ಟ್ರದಲ್ಲಿರುವ ಮಕ್ಕಳನ್ನು ಕರ್ತನೆ ಅವ್ರು ನೋಡ್ಕೊಂಡು ಕೇಳೋರನ್ನು ಕೊಚ್ಚಮೋನ್ ಡ್ಯಾಡಿ ಕುಟುಂಬವನ್ನು ಕರ್ತನೆ ಮಂಜಕ್ಕನನ್ನು ಕರ್ತನೆ ನಿಮ್ಮ ಕರಗಳಲ್ಲಿ ಕೊಡ್ತಾ ಇದ್ದೀನಿ ಸ್ವಾಮಿ. ಹಾಗೆ ಬಾಗಿಲು ರಾಷ್ಟ್ರದಲ್ಲಿರೋ ಮಕ್ಕಳನ್ನು ಕರ್ತನೆ ನಿಮ್ಮ ಕರಗಳಲ್ಲಿ ಕೊಡ್ತಾ ಇದ್ದೀನಿ ಸ್ವಾಮಿ. ಅವ್ರು ನೋಡ್ಕೊಳಕ್ಕೆ ಯಾರಾದ್ರಿಗೂ ಬೇಕು ಅಂತ ಬಯಸ್ತಾ ಇದ್ದಾರೆ ಸ್ವಾಮಿ. ನಿಮ್ಮ ಚಿತ್ತದ ಪ್ರಕಾರವಾಗಿ ಕರ್ತನೆ ಇರುವಂಥವ್ರನ್ನ ಕರ್ತನೆ ಅವ್ರಿಗೆ ಒದಗಿಸ್ಕೊಡ್ಬೇಕಾಗಿ ನಾನು ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ ಸ್ವಾಮಿ. ಸಹಾಯ ಮಾಡಿ ಸ್ವಾಮಿ. ನನ್ನ ಪ್ರಾರ್ಥನೆಯನ್ನು ಕೇಳಿ ಸ್ವಾಮಿ. ಅದೇ ಪ್ರಕಾರವಾಗಿ ಕರ್ತನೆ ನನ್ನ ತಮ್ಮನನ್ನು ನಿಮ್ಮ ಕರಗಳಲ್ಲಿ ಕೊಡ್ತಾ ಇದ್ದೀನಿ ಸ್ವಾಮಿ. ಮಂಜುನಾಥನು ರಾಮನು ನಮ್ಮ ತಂದೆ ತಾಯಿಯನ್ನು ಅತ್ತೆ ಮಾವ ಮೈದನ ಅದನ್ನೆಲ್ಲರೂ ನಿಮ್ಮ ಕರಗಳಲ್ಲಿ ಕೊಡ್ತಾ ಇದ್ದೀನಿ ಸ್ವಾಮಿ. ಕರ್ತನೆ ನೀವೇ ನಿಜವಾದ ದೇವರೆಂದು ತಿಳಿದು ಕರ್ತನೆ ನನ್ನ ಕುಟುಂಬ ದೇವರೆಲ್ಲರೂ ಕರ್ತನೆ ನಿಮ್ಮ ಆಲಯದಲ್ಲಿ ಸಾಕ್ಷಿ ಮಕ್ಕಳಾಗಿ ನಿಲ್ಲುವಾಗೆ ಕರ್ತನೆ ಸಹಾಯ ಮಾಡಬೇಕಾಗಿ ನಾನು ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ ಸ್ವಾಮಿ. ಹಾಗೆ ಚಂದ್ರ ಅವರ ಅಕ್ಕನ ತಂದೆ ತಾಯಿಯನ್ನು ಕರ್ತನೆ ಅವರ ಅಣ್ಣನ ಅತ್ತಿಗೆಯನ್ನೆಲ್ಲರೂ ನಿಮ್ಮ ಕರಗಳಲ್ಲಿ ಕೊಡ್ತಾ ಇದ್ದೀನಿ ಸ್ವಾಮಿ. ಸಹಾಯ ಮಾಡಿ ಸ್ವಾಮಿ. ಕರುಣಿಸಿ ಸ್ವಾಮಿ. ಕರ್ತನೆ ನಮ್ಮ ಫ್ಯಾಮಿಲಿಯಲ್ಲಿ ಕರ್ತನೆ ನಾವು ಮಾತ್ರ ದೇವರನ್ನು ನಂಬಿದ್ದೀವಿ ಸ್ವಾಮಿ. ಎಲ್ಲರೂ ಕರ್ತನೆ ನಂಬಿಲ್ಲ ಕರ್ತನೆ ಎಲ್ಲರೂ ಕೈ ಹಿಡಿದು ಕರಿಬೇಕು ಸ್ವಾಮಿ. ನೀವು ಹೆಸರು ಹಿಡಿದು ಕರೆದ್ರೆ ಕರ್ತನೆ ತಕ್ಷಣ ಅವರು ಬರ್ತಾರೆ ಕರ್ತನೆ. ನಾವೆಷ್ಟು ಹೇಳಿದ್ರು ಅವ್ರು ಕೇಳಲ್ಲ ಕರ್ತನೆ. ನೀವು ಸಹಾಯ ಮಾಡಬೇಕಾಗಿ ನಾನು ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ ಸ್ವಾಮಿ. ಕರ್ತನೆ ನಾನಾದರೂ ಕರ್ತನೆ ಪಾಪಿ ಸ್ವಾಮಿ. ಮಣ್ಣಿಗೆ ಮಣ್ಣು ಧೂಳಿಗೆ ಧೂಳು ಕರ್ತನೆ ಪ್ರತಿದಿನವೂ ಏನಾದರೂ ತಪ್ಪುಗಳು ಮಾಡ್ತಾನೆ ಇರ್ತೀವಿ ಸ್ವಾಮಿ. ನಮ್ಮ ತಪ್ಪುಗಳನ್ನೆಲ್ಲ ನೀವು ಕ್ಷಮಿಸಬೇಕಾಗಿ ನಾನು ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ ಸ್ವಾಮಿ. ನಿಮ್ಮಲ್ಲಿ ಕರ್ತನೆ ಇನ್ನೂ ಹೆಚ್ಚಾಗಿ ಬಲಗೊಳ್ಳುವಾಗೆ ಕರ್ತನೆ ನಮಗೆ ಕೃಪೆ ಮಾಡಿ ಸ್ವಾಮಿ. ಆಶೀರ್ವದಿಸಿ ಬಲಪಡಿಸಿ ಕರ್ತನೆ. ತಿಪ್ಪೆಯಲ್ಲಿ ಬಿದ್ದ ನನ್ನನ್ನು ಕರ್ತನೆ ಇಷ್ಟು ಉನ್ನತ ಸ್ಥಾನದಲ್ಲಿ ನಿಲ್ಲಿಸಿದ್ದೀರ ಸ್ವಾಮಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ ಸ್ವಾಮಿ. ನನ್ನೆಲ್ಲ ಪ್ರಾರ್ಥನೆಗಳನ್ನು ನಿಮ್ಮ ಕರಗಳಲ್ಲಿ ಕೊಡ್ತಾ ಇದ್ದೀನಿ ಸ್ವಾಮಿ. ನನ್ನನ್ನು ನಾನು ಸಂಪೂರ್ಣವಾಗಿ ತಗ್ಗಿಸಿಕೊಡುತ್ತಾ ನಿಮ್ಮ ನಾಮವನ್ನು ಹೆಚ್ಚಿಸುತ್ತಾ ಪರಲೋಕದಲ್ಲಿರುವ ಯೇಸುವಿನ ನಾಮದಲ್ಲಿ ಬೇಡ್ತೀನಿ ತಂದೆ. ಆಮೇನ್ ಆಮೇನ್ ಆಮೇನ್.